ದಿನಾಂಕ 12/5/2024 ಭಾನುವಾರದಿಂದ 19/5/2024 ಭಾನುವಾರದವರೆಗೆ ಹೊಸಕೋಟೆ ಅರಿಹಳ್ಳಿಯಲ್ಲಿ ಕೆಂಚಾಂಬಿಕಾ ದೇವಸ್ಥಾನದ ದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೆಂಚಾಂಬ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷ ರಘು ಮನವಿ ಮಾಡಿದ್ದಾರೆ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ರಘು ಹರಿಹಳ್ಳಿ ಹಾಗೂ ನಮ್ಮ ಸಮಿತಿಯ ಎಲ್ಲ ಸದಸ್ಯರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿನಾಂಕ 12/5/2024 ಭಾನುವಾರದಿಂದ 19/5/2024 ಭಾನುವಾರದವರೆಗೂ ಶ್ರೀ ಕೆಂಚಾಂಬಿಕಾ ದೇವಿಯ ದೊಡ್ಡ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಅರಿಹಳ್ಳಿಯ ಮೂಲ ಸ್ಥಾನದಿಂದ ದೇವಿಯ 7 ಮುಖಗಳನ್ನು ತಂದು ಅಲಂಕಾರ ಮಾಡಲಾಗುತ್ತದೆ. ಬ್ರಾಹ್ಮಿ ಕೆಂಚಮ್ಮ ಹಿರಿಯ ಸಹೋದರಿ ಮಹೇಶ್ವರಿ ವೈಷ್ಣವಿ ಕೌಮಾರಿ ಹಾಸನಾಂಬ ದೇವಸ್ಥಾನ, ವರಾಹಿ ಇಂದ್ರಾಣಿ ಚಾಮುಂಡಿ ದೇವಿಗೆರೆ ಹಾಸನ ಇವರೆಲ್ಲರ ಸಮಾಗಮ ನೋಡಬಹುದಾಗಿದೆ. ಹಾಗೂ ಈ ಸುಗ್ಗಿ ಜಾತ್ರೆಯ ಸುಮಾರು 48 ಹಳ್ಳಿಗಳು ಸೇರಿ ಮಾಡುತ್ತಿದ್ದು ಪ್ರತಿ ಗ್ರಾಮದ ಸುಗ್ಗಿಕಟ್ಟೆಯಲ್ಲಿ ದೇವರುಗಳ ಸುಗ್ಗಿ ಜಾತ್ರೆ ನಡೆಯುತ್ತದೆ. ಜಾತ್ರಾ ದಿನದಿಂದ ಪ್ರತಿದಿನ ಅಮ್ಮನವರಿಗೆ ವಿಶೇಷ ಪಾದ ಪೂಜೆ, ವಸಂತ ಸೇವೆ, ಉಯ್ಯಾಲೆ ಜಾತ್ರೆ, ಪಾದ ತೂಗುವ ಜಾತ್ರೆ, ಉಕ್ಕುಂದ ಪೂಜೆ, ಉದ್ವಾರ್ಚನೆ, ಸಪ್ತಮಾತೃಕೆ ಅಲಂಕಾರ ವಿಶೇಷ ಪೂಜೆ ನಡೆಯುತ್ತದೆ. ಹಾಗೂ ಜಾತ್ರೆಯ ವಿಶೇಷತೆ 48 ಹಳ್ಳಿಯ ಜನರು ಒಟ್ಟಿಗೆ ಸೇರ್ತಾರೆ. ಕೆಂಚಾಂಬಿಕಾ ದೇವಿಯ ದೇಗುಲವಿದ್ದು ವರ್ಷದಲ್ಲಿ 2 ಬಾರಿ ಸುತ್ತಮುತ್ತಲಿನ 48 ಹಳ್ಳಿಯ ಜನರು ಒಟ್ಟಿಗೆ ಸೇರಿ ವಿಜೃಂಭಣೆಯಿಂದ ದೇವಿಯ ಜಾತ್ರೆ ನಡೆಸುತ್ತಾರೆ. ಕೆಂಚಾಂಬಿಕಾ ದೇವಿಯ ಇತಿಹಾಸವೇನೆಂದರೆ ಸ್ಥಳೀಯ ದಂತಕಥೆಯ ಪ್ರಕಾರ ಕೆಂಚಾಂಬಿಕಾ ದೇವಿ ಸಪ್ತ ಮಾತೃಕೆಗಳಲ್ಲಿ ಒಬ್ಬಳೆಂದು ಹಾಗೂ ಹಾಸನದಲ್ಲಿ ಇರುವ ಹಾಸನಾಂಬೆಯ ಸಹೋದರಿ ಎಂಬ ನಂಬಿಕೆ ಇದೆ. ರಕ್ತಬೀಜಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡುವಾಗ ದುರ್ಗಾ ದೇವತೆಗೆ ಸಹಾಯಗಳಾಗಿದ್ದಳೆಂದು ಪುರಾಣ ಹೇಳುತ್ತದೆ. ಅಡುಗೆಗೆ ಒಗ್ಗರಣೆ ಹಾಕುವಂತಿಲ್ಲ. ಈ ಮಹೋತ್ಸವದ ವಿಶೇಷತೆ ಏನೆಂದರೆ ಜಾತ್ರಾ ಮಹೋತ್ಸವಕ್ಕೆ ನಿಗದಿಪಡಿಸಿದ ದಿನದಿಂದ ಜಾತ್ರಾ ಮಹೋತ್ಸವ ಮುಗಿಯುವವರೆಗೂ ಸುಮಾರು 10 ದಿನಗಳ ಕಾಲ ಮನೆಯಲ್ಲಿ ಮಾಡುವ ಅಡಿಗೆ ಪದಾರ್ಥಗಳಿಗೆ ಒಗ್ಗರಣೆ ಹಾಕಬಾರದು. ಮತ್ತೆ ಒಲೆ ಮೇಲೆ ಕಾಯುವ ಹಂಚನ್ನು ಇಡುವಂತಿಲ್ಲ, ರೊಟ್ಟಿಗಳನ್ನು ಬೇಯಿಸುವಂತಿಲ್ಲ, ಯಾರು ಮರದ ರೆಂಬೆಯನ್ನು ಕಡಿಯಬಾರದು, ಅಲ್ಲದೆ ಯಾವ ಮರದ ಹಸಿರು ರೆಂಬೆಯನ್ನು ಕಡಿಯಬಾರದು. ಗ್ರಾಮದಲ್ಲಿನ ಸಂಬಂಧಿಕರ ಮನೆಗೆ ಯಾರು ಹೋಗುವಂತಿಲ್ಲ, ಯಾರು ಹೊರಗಿನಿಂದ ಬಂದು ಉಳಿದುಕೊಳ್ಳುವಂತಿಲ್ಲ. ಹಾಗೆ ಊರು ಬಿಟ್ಟು ಬೇರೆ ಯಾವ ಊರಿಗೂ ಹೋಗುವಂತಿಲ್ಲ. ಮಹಿಳೆಯರು ಋತುಮತಿಯರು ಜಾತ್ರೆಗೆ ಬರುವಂತಿಲ್ಲ, ಅವರು ಊರು ಬಿಟ್ಟು ಆಚೆ ಇರಬೇಕು, ಬೇರೆಯವರಿಗೆ ಮುಖವನ್ನು ತೋರಿಸುವಂತಿಲ್ಲ. ಈ ಪದ್ಧತಿಗಳು ಜಾತ್ರಾ ಮಹೋತ್ಸವದಲ್ಲಿ ನಡೆಯುತ್ತವೆ. ಈ ಪದ್ಧತಿ ಅನಾದಿ ಕಾಲದಿಂದಲೂ ನಡೆದು ಬಂದಿದ್ದು ಈಗಲೂ ಸಹ ಗ್ರಾಮಸ್ಥರು ಹಾಗೂ ಭಕ್ತರು ಕಟ್ಟುನಿಟ್ಟಿನಿಂದ ಪಾಲಿಸುತ್ತಿದ್ದಾರೆ. ಅಲ್ಲದೆ ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ಈಡೇರಿಸುವ ಮಹಾತಾಯಿ ಎಂದೇ ಭಕ್ತರು ನಂಬಿಕೆ ಹೊಂದಿದ್ದಾರೆ. ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕರುಣಿಸುವ ಶಕ್ತಿ ದೇವತೆ. ಈ ದೇವಿಯ ಮತ್ತೊಂದು ವಿಶೇಷತೆ ಎಂದರೆ ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕರುಣಿಸುವ ಶಕ್ತಿ ದೇವತೆ. ಹೌದು, ಮದುವೆಯಾಗಿ ಎಷ್ಟೋ ವರ್ಷಗಳು ಕಳೆದರೂ ಮಕ್ಕಳಿಲ್ಲದೆ ಕಷ್ಟ ಅನುಭವಿಸುತ್ತಿರುವ ಎಷ್ಟೋ ಭಕ್ತಾದಿಗಳು ಇಲ್ಲಿ ಬಂದು ಹರಕೆ ಮಾಡಿಕೊಂಡು ಹೋದ ಮೇಲೆ ಸಾವಿರಾರು ಮಹಿಳೆಯರಿಗೆ ಮಕ್ಕಳ ಭಾಗ್ಯ ದೊರಕಿದೆ. ದೇಗುಲವೇ ಅದ್ಭುತ. ಕೆಂಚಾಂಬಿಕಾ ದೇವಿಯ ದೇವಸ್ಥಾನದ 3 ದಿಕ್ಕುಗಳಲ್ಲಿ ತ್ರಿಮೂರ್ತಿಗಳ ದೇವಸ್ಥಾನಗಳಿರುವುದೊಂದು ವಿಶೇಷ. ಪೂರ್ವಕ್ಕೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಈಶ್ವರನ ದೇವಸ್ಥಾನ, ಪಶ್ಚಿಮಕ್ಕೆ ಸಿಂಧು ಬ್ರಹ್ಮನ ದೇವಾಲಯ, ದಕ್ಷಿಣಕ್ಕೆ ಶ್ರೀಕೃಷ್ಣ ದೇವಾಲಯಗಳಿವೆ. ಇಲ್ಲಿ ವಿಶೇಷ ಕೋಟೆ ಹೊಂದಿದ್ದು ಇದರೊಳಗೆ ನೀರಿನ ಕೊಳ, ವಿಭಿನ್ನ ರೀತಿಯ ಕೆತ್ತನೆ ವಿನ್ಯಾಸವುಳ್ಳ ಆಂಜನೇಯ ದೇವಸ್ಥಾನ, ಗರುಡಗಂಬ, ಈಶ್ವರಲಿಂಗ, ನವಗ್ರಹ ವಿಗ್ರಹ, ಬಸವೇಶ್ವರ ದೇವಾಲಯಗಳಿವೆ. ಆಚರಣೆಗಳೇ ವಿಶೇಷ. ರಾತ್ರಿ ಉದ್ವಾರ್ಚನೆ ಅಂದರೆ ಸಮಾಗಮದ ನಂತರ ಪೂಜೆ, ಉತ್ಸವ, ಸುಗ್ಗಿ ಕುಣಿತ ಎಲ್ಲವೂ ಮುಗಿದ ಮೇಲೆ ಎಲ್ಲರನ್ನೂ ಯಥಾಸ್ಥಾನಗಳಿಗೆ ಕಳುಹಿಸಿ ಪರ ಊರಿನವರಿಗೆ ದರ್ಶನ ನೀಡಲು ಹೊರಡುವ ಕ್ರಿಯೆ ನಡೆಯುತ್ತದೆ. ಸ್ವಗ್ರಾಮದ ಜನರು ಭಜ ಭಜಂತ್ರಿಯೊಂದಿಗೆ ಪಟ, ಪೆಟ್ಟಿಗೆ, ಛತ್ರಿ, ಚಾಮರ, ಉತ್ಸವ, ಕೊಂಬು, ಕಹಳೆ, ನೃತ್ಯ, ಮೇಳಗಳು, ಆರತಿ, ಈಡುಗೈಗಳ ಸೇವೆಗಳೊಂದಿಗೆ ಮೆರವಣಿಗೆಯಲ್ಲಿ ಬರುವ ದೇವಿ ಸುಮಾರು 2 ಕಿಲೋಮೀಟರ್ ದೂರದ ದೇವಸ್ಥಾನ ತಲುಪಲು 2 ಗಂಟೆ ಆಗುತ್ತದೆ. ನಂತರ ಅಲಂಕಾರ, ಪೂಜೆ, ಪುರಸ್ಕಾರ, ಸೇವೆಗಳ ಬಳಿಕ ಮಧ್ಯಾಹ್ನ 1 ಗಂಟೆಗೆ ವಿಶೇಷ ಬಲಿ ಪ್ರದಾನ, ಅನ್ನ ಮಹಾ ಮಂಗಳಾರತಿ ನಡೆದು ಸಾರ್ವಜನಿಕರಿಗೆ ದರ್ಶನಕ್ಕೆ ಎಡೆಮಾಡಿಕೊಡಲಾಗುತ್ತದೆ. ನಂತರ ದೇವಿಯ ಸಹಿತ ಹರಕೆ ಹೊತ್ತ ಭಕ್ತಾದಿಗಳಿಗೆ ಕೆಂಡ ಹಾಯಲು ಅವಕಾಶ ನೀಡಲಾಗುತ್ತದೆ. ಕೆಂಡ ಹಾಯುವ ಹರಕೆ ಹೊತ್ತ ಭಕ್ತರು ಪಾದ ನಮಸ್ಕಾರ ಮಾಡಿದ ನಂತರ ಸಾರ್ವಜನಿಕರೆಲ್ಲ ಪಾದ ನಮಸ್ಕಾರಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ. ಇದು ಸುಮಾರು 10:30ವರೆಗೂ ಮುಂದುವರಿಯುತ್ತದೆ. ಈ ಜಾತ್ರಾ ಮಹೋತ್ಸವಕ್ಕೆ ಸುಮಾರು ಭಕ್ತಾದಿಗಳು ಸೇರಲಿದ್ದು ಎಲ್ಲರಿಗೂ ಅನ್ನದಾಸೋಹ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಎಂದು ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರು ತಿಳಿಸಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷರಾದ ರಘು ಹರಿಹಳ್ಳಿ, ವ್ಯವಸ್ಥಾಪನಾ ಸಮಿತಿ ಸದಸ್ಯರುಗಳಾದ ನಾರಾಯಣ ಶರ್ಮಾ, ಸಿದ್ದಬಸವೇಗೌಡ, ದಾಸೋಹ ಸಮಿತಿ ಸದಸ್ಯರಾದ ಮಧು ಹರಿಹಳ್ಳಿ, ಸತ್ಯನಾರಾಯಣ್ ಇದ್ದರು. 25ಕ್ಕೆ ಓಪನ್ ಆಗೋದು. ನೆಕ್ಸ್ಟ್ ಆ 1 ವಾರಗಳ ಕಾಲ ದೇವಿಯ ದರ್ಶನಕ್ಕೆ ಅವಕಾಶ ಇಲ್ಲ. 25ನೇ ತಾರೀಕು ಬಾಗಿಲು, 26ನೇ ತಾರೀಕು ಓಪನ್ ಆಗುತ್ತೆ. ಅವತ್ತು ದೇವಿಯ ದರ್ಶನ ಪಡಿಬೋದು. ಆ ಸಂದರ್ಭದಲ್ಲಿ ಎಲ್ಲರೂ ಬಂದು ಆ ಒಂದು ಕಾರ್ಯಕ್ರಮದಲ್ಲೂ ಈ ಜಾತ್ರೆಯ ಜೊತೆಗೆ ಭಾಗವಹಿಸಬೇಕು ಅಂತ ಹೇಳಿ ನಾವು ವ್ಯವಸ್ಥಾಪನಾ ಸಮಿತಿಯ ಕಡೆಯಿಂದ ಕೇಳ್ಕೊಳ್ತೀವಿ.